ವೆಲ್ಕಮ್ ಟು ಮನು ಸುಮಿತ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ಇಂದು ನಾವು ಗಣಿತ ಪ್ರಕಾಶ ಅಂದರೆ 8ನೇ ತರಗತಿಯ ಹೊಸ ಸಿಲೆಬಸ್, ಹೊಸ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಮೊದಲನೇ ಅಧ್ಯಾಯ ವರ್ಗ ಮತ್ತು ಘನ. ಈ ಅಧ್ಯಾಯದ ಕುರಿತು ಇಂದು ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಅನ್ನು ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಬನ್ನಿ ಈಗ ಮುಂದುವರಿಯೋಣ. ಇಲ್ಲೊಂದು ಸ್ಟೋರಿಯನ್ನು ಕೊಟ್ಟಿದ್ದಾರ, ಆ ಸ್ಟೋರಿಯನ್ನ ನೋಡ್ಕೊಳ್ಳಿ. ಹಾಗೆ ನಾವು ಮುಂದುವರಿಯುತ್ತಾ ಹೋದಾಗೆ ವರ್ಗಗಳ ಕೆಲವೊಂದು ಉದಾಹರಣೆಗಳನ್ನ ನೀಡಿದ್ದಾರೆ. ಇಲ್ಲಿ ನೋಡಿ, 6 ಅಂದ್ರೆ ಒಂದು 6 2 3 6 ಅಂದ್ರೆ 6 ಯಾವ ತರ ಬರ್ತೈತಿ ಅದರ ಅಪವರ್ತನಗಳನ್ನ ಕ್ಲಿಯರ್ ಕೊಟ್ಟಿದ್ದಾರ. ಈಗಾಗಲೇ ನಾವು ಅಪವರ್ತನಗಳ ಬಗ್ಗೆ ತಿಳಿದುಕೊಂಡಿರ್ತೇವೆ ವಿದ್ಯಾರ್ಥಿಗಳೇ. ಆದ ಕಾರಣ ನಾವೀಗ ನೇರವಾಗಿ ತೆರೆದಿರುವ ಲಾಕರ್ ಸಂಖ್ಯೆಗಳನ್ನು ಬರೆಯಿರಿ ಅಂದಾರ. ಅಂದ್ರೆ ಇಲ್ಲಿ ಕೆಲವೊಂದು ಲಾಕರ್ ಸಂಖ್ಯೆಗಳನ್ನ ಕೊಟ್ಟಿದಾರ, ಅವುಗಳನ್ನ ಬರೆಯೋದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಇದನ್ನ ಓದಾಕ್ತಾರ ಸರ್ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇವನ್ನೆಲ್ಲವನ್ನು ನಾವು ಫಸ್ಟ್ ಕಂಡು ಹಿಡಿಯರಿಗೆ ಹೋಗೋಕ್ಕಿಂತ ಮುಂಚೆಕ್ಕೆ ಇವುಗಳನ್ನ ನೋಡ್ಕೊಂಡಿವಪ್ಪ ಅಂದ್ರ ಆ ನಿಯಮಗಳನ್ನ ಈಸಿಯಾಗಿ ಈ ನಿಯಮಗಳನ್ನ ಪಾಲಿಸ್ಕೊಂಡು ನಾವು ಮಾಡಬಹುದು. ವರ್ಗ ಸಂಖ್ಯೆಗಳು ನಿಮ್ಗೆ ಈಗಾಗಲೇ ಗೊತ್ತಿದಾವ. ವರ್ಗ ಸಂಖ್ಯೆಗಳು ಅಂದ್ರ 2ರಿಂದ ಡಬಲ್. ನೋಡಿ, ಬಾವಿನ ಉದ್ದ ಮೂಲ ಮಾನಗಳಲ್ಲಿ ಇಲ್ಲಿ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಕೊಟ್ಟಾರ. 1 ಅಂದ್ರೆ ಚದರ ಮೀಟರ್ಗಳಲ್ಲಿ 1 ಚದರಮೂಲಮಾನ ಅನ್ನೋದು ವರ್ಗವನ್ನು ಸೂಚಿಸುತ್ತೆ. 2 2 4 ಚದರಮಾನ 3 ಕೊಟ್ಟಾರ, 4 10 ಕೊಟ್ಟಿದಾರ. ಹಂಗ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವು ಕೂಡ ಕೊಟ್ಟಿದ್ದಾರೆ ನೋಡ್ರಿ. 1 15 ಇದರದ ನೀಡಿದಾರ. ಇಲ್ಲಿ ಬನ್ನಿ, ಯಾವ ರೀತಿಯಾಗಿ ನಾವು ಈ ವರ್ಗ ಸಂಖ್ಯೆಗಳನ್ನ ನಾವು ಗುರುತಿಸ್ಕೋಬಹುದು ಅನ್ನೋದೊಂದು ಚಿಕ್ಕ ವಿದ್ಯಾರ್ಥಿಗಳೇ ನೋಡ್ಕೊತ ಹೋಗಿ. 1ರ ವರ್ಗ 1, 2ರ ವರ್ಗ 4 ಅಂದ್ರೆ 1 + 3 ಬೆಸ್ ಸಂಖ್ಯೆ. 1ರ ಮುಂದಿನ ಬೆಸ್ ಸಂಖ್ಯೆ 3. 3ರ ವರ್ಗ 9, 4 + 5 ಅಂದ್ರೆ 3ರ ಮುಂದಿನ ಬೆಸ್ ಸಂಖ್ಯೆ. ನೋಡ್ರಿ, ಅದ್ರ ಮುಂದಿನ ಬೆಸ್ ಸಂಖ್ಯೆ 7, ಮುಂದಿನ ಬೆಸ್ ಸಂಖ್ಯೆ 9. ಅವ್ನು ಕೂಡ್ಸ್ಕೋತ ಹೊರಗೆ ನಮ್ಗೆ ಏನಾಗುತ್ತೆ ವಿದ್ಯಾರ್ಥಿಗಳೇ, ಮುಂದಿನ ವರ್ಗ ಸಂಖ್ಯೆಗಳು ದೊರೀತಾ ಹೋಗ್ತಾವ. ನೋಡಿ, ಇಲ್ಲಿ 11ರದ್ದು ನೀವು ಹಿಂಗೆ ಬೇಕಾದಷ್ಟು ಬರೀಬಹುದು, ಆದ್ರೆ ಟೈಮ್ ಬೇಕು ಅಷ್ಟೇ. 11ರ ವರ್ಗ 1ರ 21 ಹೇಗಾಗುತ್ತೆ? 10ರ ವರ್ಗ 100 + 21 1ರ 21. ಹಾಗೆ ಇವುಗಳನ್ನ ನೋಡ್ಕೊತ ಹೋಗಿ ವಿದ್ಯಾರ್ಥಿಗಳೇ, ಬರ್ಕೊಳ್ರಿ. ನೀವು ಹೀಗೆ 100ರವರೆಗೂ ಏನ್ ಮಾಡ್ರಿ, ವರ್ಗ ಸಂಖ್ಯೆಗಳನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ಅವ್ರು 30ರವರೆಗೆ ಕೇಳಿದಾರ, ಇಲ್ಲಿ ನಾವು 30ರವರೆಗೂ ಏನ್ ಮಾಡಿದ್ದೀನಿ, ಬರ್ದೇನಿ ವಿದ್ಯಾರ್ಥಿಗಳೇ. ಇದೇ ಕ್ರಮದಿಂದ ನಾವು ಈಸಿಯಾಗಿ ಬರಿಬಹುದು. ಇದೇ ಕ್ರಮದಲ್ಲಿ ಬಳಸ್ಕೊಂಡು ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಈಸಿಯಾಗಿ ವರ್ಗ ಸಂಖ್ಯೆಗಳನ್ನ ಬರಿಬಹುದು. ಬನ್ನಿ ಈಗ ಮುಂದೆ ನೋಡಿ, ಇಲ್ಲಿ ಅವುಗಳ ಬಿಡಿ ಸ್ಥಾನದ ಅಂಕಿಯನ್ನು ನೋಡಿ ಅವು ವರ್ಗದಲ್ಲಿ ಎಂದು ನೀವು ನಿರ್ಧರಿಸಬಹುದಾದ 5 ಸಂಖ್ಯೆಗಳನ್ನ ಇಲ್ಲೊಂದು ಸಂಖ್ಯೆನ ಹೇಳಿದಾರ, ಇಲ್ಲೊಂದು ನಿಯಮವನ್ನು ಹೇಳಿದಾರ. ಈ ನಿಯಮ ಮೋಸ್ಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಏನಿದೆ ನೋಡಿ, ಇಲ್ಲಿ ಯಾವುದೇ ಒಂದು ಏನಪ್ಪಾ ಅಂದ್ರ ವರ್ಗ ಸಂಖ್ಯೆ ಇರ್ಬೇಕಾದ್ರ ಅದರ ಬಿಡಿ ಸ್ಥಾನದಲ್ಲಿ 2 3 7 8 ಇರಬಾರ್ದು. ಕೊನೆಯಲ್ಲಿ ಬಿಡಿ ಸ್ಥಾನ ಇರುವುದಿಲ್ಲ. ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಾದ್ರ ಅವುಗಳ ಬಿಡಿ ಸ್ಥಾನದಲ್ಲಿ 2 3 7 8 ಇರುವುದಿಲ್ಲ ಅನ್ನುವಂತ ನಿಯಮವನ್ನು ನಾವು ಚಾಚು ತಪ್ಪದೆ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡ್ರೆ ನಾವು ಮುಂದೆ ಅಭ್ಯಾಸದಲ್ಲಿ ಈಸಿಯಾಗಿ ಬಿಡಿಸಬಹುದು. ನೋಡಿ, ನೀವು ಹಾಗೆ ಇಲ್ಲಿ ನಾವು ಎಕ್ಸಾಂಪಲ್ 22 ತಗೊಳ್ರಿ, 22ಕ್ಕೆ ಬರೋದಿಲ್ಲ. 34 ತಗೋರಿ, ಬರೋದಿಲ್ಲ. 67 ತಗೋರಿ, ಬರಂಗಿಲ್ಲ. 88 ತಗೊಳ್ರಿ, ಬರೋದಿಲ್ಲ. ಈ ರೀತಿಯಾಗಿ 108 ತಗೋರಿ, ಬರೋದಿಲ್ಲ. ಅಂದ್ರೆ ಇವೆಲ್ಲ ಸಂಖ್ಯೆಗಳು 5 ಅಂದಾರಲ್ಲ, ಆ 5 ಸಂಖ್ಯೆಗಳು ಕೂಡ ಏನಾಗುದಿಲ್ಲ, ಬರೋದಿಲ್ಲ ವಿದ್ಯಾರ್ಥಿಗಳೇ. ಇಲ್ಲಿ ಮುಂದೆ ಬರುವಂತ ವರ್ಗ ಸಂಖ್ಯೆಗಳನ್ನು ಕೊಟ್ಟಾರ. ಬಿಡಿ ಸ್ಥಾನದಲ್ಲಿ 1 ನೋಡ್ರಿ, 1 9 ಬಿಡಿ ಸ್ಥಾನದಲ್ಲಿ ಒಳಗೊಂಡಿದ್ರ ಅಲ್ಲಿ ಏನಾಗುತ್ತೆ, ಅವುಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿ 1 ಹೊಂದಿದೆ. ಅಂದ್ರೆ ಇದು ನಿಯಮ. ಈ ನಿಯಮ ನಮಗೆ ಅಭ್ಯಾಸ ಬಿಡಿಸಕ್ಕೆ ಯೂಸ್ ಆಗುತ್ತೆ. ಮುಂದಿನ 2 ವರ್ಗಗಳನ್ನು ಬರೆಯಿರಿ. 1 ಸಂಖ್ಯೆಯು ಬಿಡಿ ಸ್ಥಾನದಲ್ಲಿ 1 ಮತ್ತು 9 ಹೊಂದಿದ್ದರೆ ಅದರ ವರ್ಗವು 1ರಲ್ಲಿ ಕೊನೆಗೊಳ್ಳುತ್ತದೆ ಎಂಬುದನ್ನು ಗಮನಿಸಿ. ಮುಂದಿನ 2 ಅಂದಾರ, ಈಗ 21 ಆಯ್ತು, ಮುಂದಿನ 31 ಬರ್ತೈತಿ, 39 ಬರ್ತೈತಿ. ಅಂದ್ರ ಅವುಗಳ ಏನಿರುತ್ತಪ್ಪ ಅಂದ್ರೆ ಬಿಡಿ ಸ್ಥಾನ, ಆ ವರ್ಗ ಮೂಲದ ಬಿಡಿ ಸ್ಥಾನ ಏನಾಗಿರುತ್ತೆ, ವರ್ಗದ ಬಿಡಿ ಸ್ಥಾನ 1 ಆಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಸಂಖ್ಯೆ 6ರಲ್ಲಿ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳನ್ನು ಪರಿಗಣಿಸೋಣ. 16 ನೋಡ್ರಿ, 4 4 4 36 6 6 ಒಂದಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟಿದಾರ. ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗವು ಬಿಡಿ ಸ್ಥಾನದಲ್ಲಿ ಅಂಕಿ 6 ಹೊಂದಿವೆ ಅಂತ ಹೇಳ್ತಾರ ವಿದ್ಯಾರ್ಥಿಗಳೇ. ಇದಕ್ಕೊಂದು ಸಿಂಪಲ್ ಲಾಜಿಕ್ ಅನ್ನು ನಾವು ಯೂಸ್ ಮಾಡಬೇಕು. ಏನಪ್ಪಾ ಅಂದ್ರ
ನೋಡ್ರಿ, ಈ ಬಿಡಿ ಸ್ಥಾನದಲ್ಲಿ ಈ ವರ್ಗದ ಬಿಡಿ ಸ್ಥಾನ ಇದೆಯಲ್ಲ, ಇದನ್ನ ಗುಣಾಕಾರ ಮಾಡಿದಾಗ ಅದರ ಬಿಡಿ ಸ್ಥಾನ, ಆ ವರ್ಗದ ಬಿಡಿ ಸ್ಥಾನ ಯಾವ್ದು ಬರುತ್ತೋ ಅದು 8 64. ಅಂದ್ರೆ ಇದ್ರ 4 ಬರುತ್ತೆ, ಬರಲ್ಲ. 4 4 16. ಹೌದು, ಇದು ಬರುತ್ತೆ. ಇದು ಬಿಡಿ ಸ್ಥಾನವನ್ನು 6 ಹೊಂದಿದೆ. ಬೇಕಾದ್ರೆ ನೀವು ಮಾಡಿ ನೋಡಿ, 6 ಹೊಂದಿದೆ. ಇನ್ನ 6 6 36 ಇದು ಹೊಂದಿದೆ. 6 6 36 ಇದು ಕೂಡ ಬಿಡಿ ಸ್ಥಾನದಲ್ಲಿ 6 ಹೊಂದಿದೆ. 4 4 36, 4 4 16 ಇದು ಕೂಡ ಬಿಡಿ ಸ್ಥಾನದಲ್ಲಿ 6 ಹೊಂದಿದೆ. ನೀವು ಮಾಡಿ ನೋಡ್ರಿ. 2 4 ಇದು ಹೊಂದಲ್ಲ, ಇದು ಹೊಂದಲ್ಲ. ಇವು 4 ಕೂಡ ಏನಾಗಿದ್ದಾವ, ಬಿಡಿ ಸ್ಥಾನದಲ್ಲಿ 6 ಹೊಂದಿದಾವ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಇನ್ನೊಂದು ಲಾಜಿಕ್ ಅನ್ನು ನೋಡ್ರಿ. ಇಲ್ಲಿ ಅಂದ್ರೆ ಸೊನ್ನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ 1 0 ಇದ್ರೆ ಇಲ್ಲಿ ಡಬಲ್ 0, ವರ್ಗದಲ್ಲಿ ಡಬಲ್ 0 ನೋಡ್ರಿ. ಇಲ್ಲಿ 20 ಸ್ಕ್ವೇರ್ ಆದ್ರೆ ಇಲ್ಲಿ 400, 40 ಸ್ಕ್ವೇರ್ ಆದ್ರ 800, ಹಾಗೆ ಒಂದು 100 ಸ್ಕ್ವೇರ್ ಆದ್ರೆ ಇಲ್ಲಿ 10,000, 200 ಸ್ಕ್ವೇರ್ ಆದ್ರೆ 40, 2 4 40, 700 ಸ್ಕ್ವೇರ್ ಅಂದ್ರೆ 49, 4,90,000 ಆಗುತ್ತೆ ವಿದ್ಯಾರ್ಥಿಗಳು. ಇದನ್ನು ಮಿಸ್ಟೇಕ್ ಕೊಟ್ಟಿದಾರ, 3 0 ಕೊಟ್ಟಿದಾರ, 4 0 ಬರುತ್ತೆ ಅಲ್ಲಿ. ಇದು 9 0 ಇದ್ದಾಗ ಇಲ್ಲಿ 8,10,000 ಬರುತ್ತೆ. ಅಂದ್ರೆ ಇಲ್ಲೂ ಕೂಡ ಏನ್ ಮಾಡಿದಾರೆ, ಇವ್ ನಡುನವರು ಮಿಸ್ಟೇಕ್ ಮಾಡಿದಾರ. ಯಾಕಂದ್ರೆ ಇಲ್ಲಿ 2 0 ಇದ್ರೆ 4 0 ಹಾಗೆ ಆಗ್ತಾವ. ಹಾಗೆ 3 0ಗಳಿದ್ರೆ ಅದರ ವರ್ಗಗಳ ಕೊನೆಯಲ್ಲಿ ಎಷ್ಟು ಸೊನ್ನೆಗಳು ಬರುತ್ತವೆ ವಿದ್ಯಾರ್ಥಿಗಳೇ? ಇಲ್ಲಿ ನೋಡಿ, ಒಂದು ಸಂಖ್ಯೆಯ ಕೊನೆಯಲ್ಲಿ 3 0ಗಳಿದ್ದರೆ ಅದರ ವರ್ಗದ ಕೊನೆಯಲ್ಲಿ ಎಷ್ಟು ಸೊನ್ನೆಗಳು ಬರುತ್ತವೆ? 6 ಸೊನ್ನೆಗಳು ಬರುತ್ತವೆ ವಿದ್ಯಾರ್ಥಿಗಳೇ. ಎಷ್ಟು ಬರುತ್ತೆ? 6 ಸೊನ್ನೆಗಳು. 6 ಸೊನ್ನೆಗಳು ಬರ್ತಾವ. ಅಂದ್ರೆ 3 3 6 ಸೊನ್ನೆಗಳಾಗ್ತವ. ಇಲ್ಲಿ 2 4 ಆಗಿದಾವಲ್ಲ, ಹಾಗೆ 6 ಸೊನ್ನೆಗಳು ಬರುತ್ತವೆ. ಇನ್ನು ನೆಕ್ಸ್ಟ್ ವರ್ಗ ಮತ್ತು ವರ್ಗಗಳು ಮತ್ತು ಬೆಸ ಸಂಖ್ಯೆಗಳು ಇದೆ. ನಾವೇ ಮಾಡಿದ್ದೀನಲ್ಲ, ಈಗಾಗಲೇ ನಾವು ವರ್ಗವನ್ನು ಕಂಡುಹಿಡಿಬೇಕಾದ್ರೆ ಬೆಸ ಸಂಖ್ಯೆ ಯೂಸ್ ಮಾಡಿದೀವಲ್ಲ, ಅದೇ ನಿಯಮ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಂದಿದೆ. ನಾವು ಆಲ್ರೆಡಿ ಈ ನಿಯಮವನ್ನ ಯೂಸ್ ಮಾಡ್ಕೊಂಡ ಬರ್ದಿದ್ದೀವಿ. ಈ ನಿಯಮವನ್ನ ಯೂಸ್ ಮಾಡಿ ನಾವು ವರ್ಗ ಸಂಖ್ಯೆಗಳನ್ನ ಬರಿಬಹುದು. ಅದೇ ನಿಯಮವನ್ನ ಬೆಸ ಸಂಖ್ಯೆಯಿಂದ ಏನ್ ಮಾಡ್ಬೇಕಂದಾರ, ನಾವು 2n - 1 ಅಂದ್ರೆ 71 ಅಂದ್ರೆ ಮುಂದಿನ ಸಂಖ್ಯೆಗಳನ್ನ ನಾವು ಮಾಡ್ಕೊತ ಹೋಗ್ಬೋದು ವಿದ್ಯಾರ್ಥಿಗಳೇ. ನೋಡಿ, ಭರ್ತಿ ಮಾಡಿದ ವಸ್ತುಗಳನ್ನು ಕೋಶಿ 1 ರಿಂದ 9 ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ? 1 ಮತ್ತು 1 ರಿಂದ 200 ನಡುವೆ ಎಷ್ಟು? ಅದನ್ನ ನಾವು ಯಾವ ರೀತಿಯಾಗಿ ಪತ್ತೆ ಹಚ್ಚಬೇಕು ಅನ್ನೋದನ್ನ ಇಲ್ಲಿ ಬರೆದಾರ. 99, ಇಲ್ಲಿ 99, 99 ಬರ್ಕೋತ ಹೋಗುತ್ತೆ ವಿದ್ಯಾರ್ಥಿಗಳೇ. ಇದು ಅವುಗಳ ಮಧ್ಯೆ ಎಷ್ಟು ಸಂಖ್ಯೆಗಳು ಬರ್ತಾವ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸದಲ್ಲಿ ಕಂಡುಹಿಡಿಯಿರಿ. ಅಲ್ಲಿ ನೋಡೋಣ. ವರ್ಗ ಮೂಲಗಳು ವಿದ್ಯಾರ್ಥಿಗಳೇ. ಅಂದ್ರೆ ವರ್ಗ ಅಂದ್ರೆ 7 ಸ್ಕ್ವೇರ್ ಅಂದ್ರೆ ವರ್ಗ ಮೂಲ 49. ಇದು ವರ್ಗ ಸಂಖ್ಯೆ, ಅದರ ವರ್ಗ ಮೂಲ 7. ಇದನ್ನ ನಾವು ಏನ್ ಮಾಡಬೇಕಾಗುತ್ತೆ? 7 7 ಅದ್ರ ಒಂದು ಸಾಮಾನ್ಯವಾಗಿ ಒಂದನ್ನು ನಾವು ತೆಗೆದುಕೋಬೇಕು. ಅವಾಗ ಅದರ ವರ್ಗ ಮೂಲ ಏನಾಗುತ್ತೆ? 7 ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಪ್ರತಿಯೊಂದದ್ದು ನಾವು ನೋಡ್ಕೋತಾ ಹೋಗ್ಬಹುದು. ಶಿಕ್ಷಕರೇ, ಪ್ರತಿಯೊಂದನ್ನು ನೋಡಿ, ಈಗ ನಾವು ಈ ರೀತಿ ಮೈನಸ್ ಮಾಡ್ತಾ ಹೋಗ್ಬೋದು. ಆದ್ರೆ ಯಾವುದೇ ಒಂದು ಸಂಖ್ಯೆನ ಈ ರೀತಿ ಮೈನಸ್ ಮಾಡ್ತಾ ಹೋದ್ವಿ ಅಂದ್ರ ಅದರ ವರ್ಗ ಮೂಲವನ್ನು ಕಂಡುಹಿಡಿಬೇಕಾದ್ರೆ ನಮ್ಗೆ ಏನಾಗುತ್ತೆ? ತುಂಬಾ ಸಮಯ ಬೇಕಾಗುತ್ತೆ. ಆದ್ದರಿಂದ ನಾವು ಭಾಗಾಕಾರ ನಿಯಮದ ಪ್ರಕಾರ ನಾವೇನ್ ಮಾಡ್ಬೋದು? ಅಪವರ್ತನ ಅಥವಾ ಭಾಗಾಕಾರ ನಿಯಮದ ಪ್ರಕಾರ ನಾವೇನ್ ಮಾಡ್ಬೋದು? ಈ ವರ್ಗ ಸಂಖ್ಯೆಗಳನ್ನ ಈಸಿಯಾಗಿ ಕಂಡುಹಿಡ್ಕೋಬಹುದು ವಿದ್ಯಾರ್ಥಿಗಳೇ. ಅದ್ ಹೇಗೆ ಅನ್ನೋದನ್ನ ನಾವಿಲ್ಲಿ ಮುಂದೆ ಕಂಡುಹಿಡಿಯೋರಿ ಒಳಗ ನಾವೇನ್ ಮಾಡೋಣ ನೋಡೋಣ. ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ. 324 ಪೂರ್ಣ ವರ್ಗವೇ? ಹೌದೋ ಅಲ್ಲೋ ಅನ್ನೋದನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಮೂಲಕ ಕಂಡುಹಿಡಿಬಹುದು. ಅವಿಭಾಜ್ಯ ಅಪವರ್ತನಗಳು ಇಲ್ಲವ್ರು ಕಂಡುಹಿಡಿದಾರ. ಅವಿಭಾಜ್ಯ ಅಪವರ್ತನ ಇದು ಹೌದು, ಯಾಕಂದ್ರೆ ಸಂಪೂರ್ಣವಾಗಿ ಹೋಗ್ತಾವ. ಆದ್ದರಿಂದ ಇದು ಅವಿಭಾಜ್ಯ ಅಪವರ್ತನ ಹೌದು. ಇದು 18 ಸ್ಕ್ವೇರ್ ಅಂದ್ರೆ 18ರ ಘಾತ ಅಂದ್ರೆ ಆಗಿದೆ, 18ರ ವರ್ಗ ಆಗಿದೆ 324. ಹಾಗೆ ಇಲ್ಲಿ 18ರ ವರ್ಗಮೂಲ 18, 324ರ ವರ್ಗಮೂಲ 18 ಕೊಟ್ಟಿದ್ದಾರೆ. 156 ಒಂದು ಪೂರ್ಣ ವರ್ಗವೇ? ಇದು ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ? 13 ಬರುತ್ತೆ. ಇದು ವರ್ಗ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅನ್ನೋದನ್ನ ನಾವು ಲೆಕ್ಕ ಮಾಡಿದಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು 1936 ಅನ್ನು ಕಂಡುಹಿಡಿಯಲು ನಾವು ಈ ಕೆಳಗೆ ನಿಯಮವನ್ನ ಪಾಲಿಸಬೇಕು ಅಂತಂದಾರ. ಈ ನಿಯಮವನ್ನು ನಾವು ಪಾಲಿಸಿದ್ರೆ ತುಂಬಾ ಸಮಯ ಹಿಡಿಯುತ್ತೆ. ಯಾಕಂದ್ರ ಇದನ್ನ 40 ಮತ್ತು 50ರ ಮಧ್ಯದ ಸಂಖ್ಯೆ ನಿಯಮವನ್ನು ತಗೊಂಡ್ ಮಾಡ್ಯಾರ. ಇವುಗಳನ್ನ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ನಾವೇನ್ ಮಾಡೋಣ? ನೇರವಾಗಿ ಕಂಡು ಹಿಡಿಯಿರಿಗೆ ಹೋಗ್ಬಿಡೋಣ. ಕಂಡು ಹಿಡಿಯಿರಿ. ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ವರ್ಗ ಸಂಖ್ಯೆಗಳಲ್ಲ? ಪೂರ್ಣ ವರ್ಗ ಸಂಖ್ಯೆಗಳಲ್ಲ ಅನ್ನೋದನ್ನ ನಾವು ಯಾವ ರೀತಿಯಾಗಿ ತಿಳ್ಕೋಬಹುದು? ಅಂದ್ರೆ ಈಗಾಗಲೇ ನಾವು ಹಿಂದಿನ ಪುಟದಲ್ಲಿ
ಒಂದು ನಿಯಮವನ್ನು ತಗೊಂಡಿದ್ದೀವಿ ವಿದ್ಯಾರ್ಥಿಗಳ ನಿಯಮವನ್ನು ತಿಳ್ಕೊಂಡಿದ್ದೀವಿ. ಏನದ ನಿಯಮ? ಯಾವುದೇ ಒಂದು ಪೂರ್ಣ ವರ್ಗ ಸಂಖ್ಯೆಯ ಕೊನೆಯ ಅಂಕಿ ಅಂದ್ರೆ ಬಿಡಿ ಸ್ಥಾನದ ಅಂಕಿ ಎಂದಿಗೂ 2, 3, 7 ಅಥವಾ 8ರಿಂದ ಆಗಿರುವುದಿಲ್ಲ, 8ರಿಂದ ಕೂಡಿರುವುದಿಲ್ಲ. ಆದ್ದರಿಂದ ಈಗ 2032 ಇದರಲ್ಲಿ ಕೊನೆಯ ಅಂಕಿ ಏನಿದೆ? 2 ಆಗಿದೆ. ಆದ್ದರಿಂದ ಇದು ಪೂರ್ಣ ವರ್ಗವಲ್ಲ. ಆದ್ದರಿಂದ ಇದು ಪೂರ್ಣ ವರ್ಗವಲ್ಲ. ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗೆ ಎರಡನೇದ್ದು ನೋಡಿ, ಎರಡನೇದೇನಿದೆ? 2048 ಇದರ ಬಿಡಿ ಸ್ಥಾನದಲ್ಲಿ ಕೊನೆಯ ಅಂಕಿ 8 ಆಗಿದೆ. ಆದ್ದರಿಂದ ಇದು ಆಗೋದಿಲ್ಲ. ಇನ್ನು ಮೂರನೇದು ನೋಡ್ರಿ, 1027 ಇದೆ. ಇಲ್ಲಿಯೂ ಕೂಡ ಕೊನೆಯ ಅಂಕಿ 7 ಆಗಿದೆ ವಿದ್ಯಾರ್ಥಿಗಳೇ. ಇದು ಕೂಡ ಆಗೋದಿಲ್ಲ. ಇನ್ನು ನಾಲ್ಕನೇದಕ್ಕೆ ಬರೋಣ. ನಾಲ್ಕನೇದ್ದು 1089 ನೋಡಿ ವಿದ್ಯಾರ್ಥಿಗಳು, ಇಲ್ಲಿ 9 ಇದೆ. 9 ಇದೆ. ಕೊನೆಯ ಅಂಕಿ 9 ಆಗಿದೆ. ಇದು ಪೂರ್ಣ ವರ್ಗ ಸಂಖ್ಯೆ ಹೌದು. ಪೂರ್ಣ ವರ್ಗ ಸಂಖ್ಯೆ ಹೌದು. ಬೇಕಾದ್ರೆ ವಿದ್ಯಾರ್ಥಿಗಳೇ, ನಾವು ಇದನ್ನ ಏನ್ ಮಾಡಬಹುದು? ಈಗ ಭಾಗಾಕಾರ ಕ್ರಮದಿಂದ ನಾವು ಇದರ ವರ್ಗವನ್ನ ತಿಳ್ಕೋಬಹುದು. ಭಾಗಾಕಾರ ಕ್ರಮ ಅಂದ್ರೆ ಹೇಗೆ? ಈಗ ನೋಡ್ರಿ, 2 ಮಿಗೆ ಬರುದಿಲ್ಲ, 3 ಮಿಗ್ಯಾಗ ಬರುತ್ತ ನೋಡೋಣ. 3 3 9, 3 5 15, 3 ಉಳಿತಿ, 3 6 18, 3 3 9, 3 1 3 2 3 1 ಇಲ್ಲಿ 3 ಬರೋದಿಲ್ಲ. 13 ಬರ್ತತ್ತ ನೋಡೋಣ. ಹನ್ನೊಂದರಲ್ಲೇ 11 ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, 3 ಗುಣಾಕಾರ 3 1 ಟೀಮು, 11 ಗುಣಾಕಾರ 11 2 ಟೀಮ್ ಅದು. ಅಂದ್ರೆ ಇಲ್ಲಿ 3 ಗುಣಾಕಾರ 11 ಇದೇನಾಗುತ್ತೆ? 33ರ ವರ್ಗ. ಅಂದ್ರೆ 33ರ ವರ್ಗ ಸಂಖ್ಯೆ ಆಗುತ್ತೆ. ಆದ್ದರಿಂದ 33 ಗುಣಾಕಾರ 33 89. ಇದು 33ರ ವರ್ಗ ಆಗಿದೆ ಅಂತೇಳಿ ನಾವಿಲ್ಲಿ ಏನ್ ಮಾಡ್ಬೋದು? ಹೇಳ್ಬೋದು ವಿದ್ಯಾರ್ಥಿಗಳೇ. ಸರಿ, ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 64 ಸ್ಕ್ವೇರ್, 108 ಸ್ಕ್ವೇರ್, 292 ಸ್ಕ್ವೇರ್, 36 ಸ್ಕ್ವೇರ್ ಇವುಗಳಲ್ಲಿ ಯಾವ ಸಂಖ್ಯೆಯ ಕೊನೆ ಬಿಡಿಯ ಸ್ಥಾನದಲ್ಲಿನ ಅಂಕಿ 4 ಹೊಂದಿದೆ ಅಂತಾರ ವಿದ್ಯಾರ್ಥಿಗಳೇ. ಈ ನಿಯಮವನ್ನ ಈಗಲೇ ನಾವು ಹಿಂದ ನಮ್ಮ ಅಭ್ಯಾಸದೊಳಗೆ ನಾವು ತಿಳ್ಕೊಂಡಿರ್ತೇವೆ. ಇಲ್ಲಿ ಬರೋಣ ನಾವು. ನೋಡ್ರಿ, ನಿಯಮ: ಯಾವ ಸಂಖ್ಯೆ ಬಿಡಿ ಸ್ಥಾನದ ವರ್ಗದ ಕೊನೆಯ ಅಂಕಿ 4 ಆಗಿರುತ್ತದೆಯೋ ಆ ಇಡೀ ಸಂಖ್ಯೆಯ ವರ್ಗದ ಬಿಡಿ ಸ್ಥಾನವು 4 ಆಗಿರುತ್ತದೆ. ಅಂದ್ರೆ ನೋಡ್ರಿ, 64 ಕೊಟ್ಟಾರ. 64 ಬಿಡಿ ಸ್ಥಾನ ಏನಿದೆ 4 ಇದೆ. ಅದರ ವರ್ಗ 4ರ ವರ್ಗ 16 ಇದೆ. ಬಿಡಿ ಸ್ಥಾನದಲ್ಲಿ 6 ಇದೆ, ಅಂದ್ರೆ 4 ಇಲ್ಲ. ಇನ್ನು ಎರಡನೇದಕ್ಕೆ ಹೋಗೋಣ. 108 ಸ್ಕ್ವೇರ್ ಇದೆ. ಬಿಡಿ ಸ್ಥಾನ 8. ಇಲ್ಲೇನಿದೆ? ವರ್ಗ 8 8 64. ಇಲ್ಲಿದೆ ನೋಡಿ ಬಿಡಿ ಸ್ಥಾನ 64ರಲ್ಲಿ ಬಿಡಿ ಸ್ಥಾನ 4 ಇದೆ. ಹಾಗಿದ್ರೆ ಇಲ್ಲಿ ಏನಾಗುತ್ತೆ? ಇದರ ಕೊನೆಯ ಅಂಕಿ, ಈ ವರ್ಗದ ಕೊನೆಯ ಅಂಕಿ ಏನಾಗಿರುತ್ತೆ? 4 ಆಗಿರುತ್ತೆ. ಇಡೀ ಸಂಖ್ಯೆಯ ಕೊನೆಯ ಅಂಕಿ, ಪೂರ್ತಿ ಇಡೀ ಸಂಖ್ಯೆಯನ್ನ ಮಾಡ್ತೇವಲ್ಲ ನಾವು, ಆ ಸಂಖ್ಯೆಯ ಕೊನೆಯ ಅಂಕಿ ಏನಾಗಿರುತ್ತೆ? ಬಿಡಿ ಸ್ಥಾನದ ಅಂಕಿ
4 ಆಗಿರುತ್ತೆ. ಇನ್ನು ಮೂರನೇದನ್ನು ನೋಡೋಣ. 292 ವರ್ಗ. ಇಲ್ಲಿ ಬಿಡಿ ಸ್ಥಾನ ಏನಿದೆ? 2 ಇದೆ. 2 ವರ್ಗ 4 ಅಂದ್ರೆ ಇದು 4 ಒಂದೇ ಇದೆ. ಇದು ಕೂಡ ಆಗುತ್ತೆ. ಇದು ಕೂಡ ಬಿಡಿ ಸ್ಥಾನದಲ್ಲಿ 4 ಹೊಂದಿದೆ ವಿದ್ಯಾರ್ಥಿಗಳೇ. ಇದು ಪೂರ್ತಿ 292 ಎಷ್ಟಾಗುತ್ತಲ್ಲ ಅದರ ಕೊನೆ ಅಂಕಿ ಏನಾಗಿರುತ್ತೆ? 4 ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನ 4ನೇದ್ದು 36 ಸ್ಕ್ವೇರ್. ಇಲ್ಲಿ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ ಎಷ್ಟಪ್ಪ ಅಂದ್ರೆ 6. ಇದು 6 ವರ್ಗ 36. ಹಾಗಿದ್ರೆ ಬಿಡಿ ಸ್ಥಾನ ಏನು? 6 ಇದೆ. ಇದು ಆಗೋದಿಲ್ಲ, ಇವೆರಡು ಆಗೋದಿಲ್ಲ. ಇವೆರಡು ಏನಾಗ್ತಾವ? ಆಗ್ತಾವ. ಅಂದ್ರೆ 2 ಮತ್ತು 3, 3ರ ಬಿಡಿ ಸ್ಥಾನಗಳಲ್ಲಿ ಏನಿದೆ? 4 ಇದೆ ವಿದ್ಯಾರ್ಥಿಗಳೇ. ಈ ನಿಯಮವನ್ನು ಕೂಡ ನಾವು ಹಿಂದೆ ನೋಡಬಹುದು. ನಿಮ್ಮ ಪುಸ್ತಕದಲ್ಲಿ ಈ ನಿಯಮವನ್ನು ಕೂಡ ಕೊಟ್ಟಿದಾರ. ಇನ್ನು ನೆಕ್ಸ್ಟ್ ಹೋಗೋಣ. 3ನೇ ಲೆಕ್ಕವನ್ನು ಮಾಡೋಣ. 125 ಸ್ಕ್ವೇರ್ ಇಸ್ಕ್ವಲ್ ಟು 15,625 ಕೊಟ್ಟಾಗ 126ರ ಬೆಲೆ ಎಷ್ಟು ಅಂತೇಳಿ ಕೇಳಿದಾರ ವಿದ್ಯಾರ್ಥಿಗಳೇ. ಈಗ ನಾವು ಇದನ್ನ ನೋಡೋಣ ವಿದ್ಯಾರ್ಥಿಗಳೇ. ಈ ನಿಯಮವನ್ನು ನೋಡೋಣ. ನೋಡ್ರಿ, 125 ಸ್ಕ್ವೇರ್ ಇಸ್ಕ್ವಲ್ ಟು 15,625 ಕೊಟ್ಟಾಗ ಇದರ ಬೆಲೆ ಎಷ್ಟು ಅಂದಾರ? ಸೂತ್ರವನ್ನ ಇಟ್ಕೊಂಡು ಸೂತ್ರ ಇದೆ. ಏನಿದೆ? n+1 ಹೋಲ್ ಸ್ಕ್ವೇರ್. ಇದನ್ನ ನಾವು ಡಿವೈಡ್ ಮಾಡಿ ಸಂಕ್ಷಿಪ್ತ ಮಾಡಿದಾಗ n² + n ಪ್ಲಸ್ ಬ್ರಾಕೆಟ್ n+1 ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ n² + 2n+1 ಅಂತ ಆಗುತ್ತೆ. ಇದನ್ನ ನಾವು ಸಂಕ್ಷಿಪ್ತ ಮಾಡಿದಾಗ ಇಲ್ಲಿ ನೋಡ್ರಿ, ಬೇಕಾದ್ರೆ ನಿಮ್ಗ ಮಾಡಿ ತೋರಿಸ್ತಾನೆ ಸರ್. ಅದ್ ಹೆಂಗ ಅಂತಂದ್ರ n+1 ಅದನ್ನ ನಾವು ಡಿವೈಡ್ ಮಾಡ್ಕೊಂಡಾಗ ಒಳ್ಳೆ n+1 n² + n + n+1 ಒಂದೊಂದ್ಲೆ 1 ಇಸ್ಕ್ವಲ್ ಟು n² + 2n+1 ಆಗುತ್ತೆ. ಹೌದಲ್ಲ? ಈ ರೀತಿ ಈ ಸೂತ್ರ ಇದೆ ವಿದ್ಯಾರ್ಥಿಗಳೇ. ಆ ಸೂತ್ರದಲ್ಲಿ ನಾವು 125 ಮತ್ತು n+1 ಅಂದ್ರೆ 126 ಎರಡನೇ ಕ್ರಮಾನುಗತ ಸಂಖ್ಯೆಗಳು. ನೋಡಿದ್ರಿ, n² + 2n+1 ನಾವು ಸಂಖ್ಯೆಯನ್ನು ಹಾಕಿಬಿಡೋಣ. 125 ಸ್ಕ್ವೇರ್ ಈಗಾಗಲೇ ಕೊಟ್ಟಿದ್ದಾರ. ಅಂದ್ರೆ 2n 2 ಗುಣಾಕಾರ 125 + 1. ಈಗ ವಿದ್ಯಾರ್ಥಿಗಳಿಗೆ ಇದನ್ನ ನೀಡಿದಾರ. ಎಷ್ಟಿದೆ? 15,625 ಪ್ಲಸ್ 5 ಆಡ್ಲೆ 125 ಆಡ್ಲೆ 250 + 1 ಇಸ್ಕ್ವಲ್ ಟು 15,625 ಪ್ಲಸ್ 251 ಇದ್ರೆ ಇದು ಸರಿ ಆನ್ಸರ್. ಎಷ್ಟಿದೆ ನೋಡೋಣ. ಇದು ನೋಡ್ರಿ, 15,625 ಪ್ಲಸ್ 51 ಇದು ಸರಿಯಾದ ಆನ್ಸರ್ ವಿದ್ಯಾರ್ಥಿಗಳೇ. ಈಗ ನಾವು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 4ನೇದು ನೋಡ್ರಿ, ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತಾರ. ಈಗ ಅದನ್ನ ಚೌಕದ ವಿಸ್ತೀರ್ಣ ಕೊಯ್ಬಿಡಬೇಕು. ಚೌಕದ ವಿಸ್ತೀರ್ಣ ಹೆಚ್ಚಿಕೊಳ್ಟಿ ಏನು? a ಸ್ಕ್ವೇರ್. ನಾವು ಸೂತ್ರವನ್ನ ಮಾಡಿರ್ತೀವಿ ಎಲ್ಲಿ? ರೇಖಾಗಣಿತದೊಳಗ ವಿದ್ಯಾರ್ಥಿಗಳೇ. ಈಗ ನಾವು ನೇರವಾಗಿ ಹೋಗ್ಬಿಡೋಣ. ಚೌಕದ ವಿಸ್ತೀರ್ಣ x = a ಸ್ಕ್ವೇರ್ ಆಗಿರಲಿ. a ಸ್ಕ್ವೇರ್ ಎಷ್ಟಿದೆ? 441 ಇದೆ. a ಅಂದ್ರೆ √441. ಈ ರೂಟ್ ಅನ್ನ ನಾವು ಕಂಡುಹಿಡಿದಂದ್ರ ನಮ್ಗೆ ನೇರವಾಗಿ 23 ಮಗ್ಗಿ ಬರೋದಿಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು? 3 ಮಗ್ಗಿಲೆ ನಾವ್ ಇದನ್ನ ಮಾಡಬಹುದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇದಿದೆ. ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ ನೋಡ್ರಿ ನಾನು. ಅಂದ್ರೆ 3 1 3 4 12 3 7 21 3 4 12 3 9 27 7 7 ನೋಡ್ರಿ, ಡಬಲ್ 3 3 7 7. ಅಂದ್ರೆ ನಾವು ವರ್ಗ ಮೂರವನ್ನು ಕಂಡುಹಿಡಿಬೇಕಾದ್ರೆ ಇವುಗಳಲ್ಲಿ 2ರಲ್ಲಿ ಒಂದು ಸಾಮಾನ್ಯವಾಗಿ ತಗೋಬೇಕು. ಅಂದ್ರೆ 3 ಮತ್ತು 7 ಇಲ್ಲ ಏನ್ ಮಾಡ್ಬೇಕಾಗುತ್ತೆ? ಸಾಮಾನ್ಯವಾಗಿ ತಗೋಬೇಕು. 3 ಮತ್ತು 7 21. ಅಂದ್ರೆ ಇದರ ಚೌಕದ ಬಾವಿನ ಅಳತೆ 21 ಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನ 5ನೇ ಲೆಕ್ಕಕ್ಕೆ ಬನ್ನಿ. ಇಲ್ಲಿ ನೋಡಿ, 5ನೇ ಲೆಕ್ಕಕ್ಕೆ ಬರೋಣ. ಈಗ
ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಾರ. 4, 9 ಮತ್ತು 10 ಕೊಟ್ಟಾರ. ನಾವು ಮೊದಲು ಏನ್ ಮಾಡ್ಬೇಕು ವಿದ್ಯಾರ್ಥಿಗಳ, ಮೊದಲು ನಾವು ಲಸ ಕಂಡುಹಿಡ್ಕೋಬೇಕು. ನಾವು ಮೊದಲು ಏನ್ ಮಾಡ್ಬೇಕು, 5ನೇ ಲೆಕ್ಕದಲ್ಲಿ ಲಸ ಕಂಡುಹಿಡ್ಕೋಬೇಕು ವಿದ್ಯಾರ್ಥಿಗಳೇ. ಲಸ 4, 9 ಮತ್ತು 10 ಲಸವನ್ನು ಕಂಡುಹಿಡ್ಕೋಬೇಕು. ಲಸವನ್ನು ಕಂಡುಹಿಡ್ಕೊಂಡಾಗ ನೋಡ್ರಿ 2, 2, 3, 3, 5 ಬಂತು. 2, 2, 3, 3, 5 ಬಂತು ನೋಡ್ರಿ. 2, 2 4, 3, 3 9, 5, 4, 9 36, 36, 5 180 ಬಂತು ಲಸ. 180. ನಮಗ 180 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಜೋಡಿ ಇಲ್ಲದ, ಅಂದ್ರೆ ಒಂದಕ್ಕ ಇದಕ್ಕೆ ಎರಡಕ್ಕೂ ಜೋಡಿ ಇದಾವ. ಈ ಜೋಡಿ ಇಲ್ಲದ 5 ಐತಲ್ಲ, 5ರಿಂದ ಈ ಜೋಡಿ ಇಲ್ಲದ 5ರಿಂದ ನಾವ್ ಏನ್ ಮಾಡ್ಬೇಕಾಗುತ್ತೆ, ಗುಣಾಕಾರವನ್ನ ಮಾಡಬೇಕು. ಪೂರ್ಣವರ್ಗ ಸಂಖ್ಯೆಯನ್ನ ಮಾಡಲು ಜೋಡಿ ಇಲ್ಲದ ಅಪವರ್ತನವಾದ 5ರಿಂದ ಗುಣಿಸಿ. ನೋಡ್ರಿ 180 ಗುಣಾಕಾರ 5 = 900 ಬರುತ್ತೆ. ಬಯಸಿದ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಯಾವ್ದಪ್ಪ ಅಂದ್ರೆ 900. ಇನ್ನ 6ನೇ ಲೆಕ್ಕಕ್ಕೆ ಬರೋಣ. 6ನೇ ಲೆಕ್ಕ ನೋಡಿ, 9408 ಪೂರ್ಣ ವರ್ಗ ಸಂಖ್ಯೆಯಾಗಿಸಲು ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಅಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗ ಮೂಲವನ್ನ ಕಂಡುಹಿಡಿಯಿರಿ ಅಂತಾರೆ. ವರ್ಗ ಮೂಲವನ್ನ ನೋಡೋಣ ವಿದ್ಯಾರ್ಥಿಗಳೇ. ಈಗ ಅದನ್ನ ಆ ಲೆಕ್ಕವನ್ನ ನಾವೀಗ ಕ್ಲಿಯರ್ ಆಗಿ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 948 ಮೊದಲು ನಾವ್ ಏನ್ ಮಾಡೋಣ, ಅವಿಭಾಜ್ಯ ಅಪವರ್ತನ. ಏನು ಅವಿಭಾಜ್ಯ ಅಪವರ್ತನ. ಅವಿಭಾಜ್ಯ ಅಪವರ್ತನಗಳಾಗಿ ವಿಭಾಗಿಸೋಣ. ಅವಿಭಾಜ್ಯ ಅಪವರ್ತನಗಳನ್ನ ನಾವೇನ್ ಮಾಡೋಣ, ಕಂಡುಹಿಡಿಯೋಣ. ಇಲ್ಲಿ ನೋಡ್ರಿ, ಇದನ್ನ 2 4 2 7 ಹಾಗೆ ರೀತಿ 2 2 2 3 2 5 2 2 ಹೀಗೆ ನಾವು ಏನ್ ಮಾಡಿದೀವಿ, ಅವಿಭಾಜ್ಯ ಅಪವರ್ತನವನ್ನ ಸಂಪೂರ್ಣವಾಗಿ ಇಲ್ಲಿ ನಾವು ಕಂಡುಹಿಡಿದೀವಿ. ಕಂಡುಹಿಡಿದಾಗ ನಮಗ್ ಬಂದಂತ ಆನ್ಸರ್ ಏನಪ್ಪಾ ಅಂದ್ರ 2 ಗುಣಾಕಾರ 2, 2 ಗುಣಾಕಾರ 2, 2 ಗುಣಾಕಾರ 2, 7 ಗುಣಾಕಾರ 7. ಯಾಕಂದ್ರೆ 7 7 ಬಂತು. ಇನ್ನ 3 1 ಕುಲ್ಲಾ ಉಳಿತಿ. ಅಂದ್ರೆ ಇವಿಷ್ಟು ಬಂದು ನಮಗ ಸಿಗಬೇಕಾದಂತ ಅವ್ರು ಏನ್ ಹೇಳ್ತಾರ ನೋಡ್ರಿ, ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು, ಪೂರ್ಣ ವರ್ಗ ಸಂಖ್ಯೆ ಆಗಬೇಕಾದ್ರೆ ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆ ಯಾವತ್ತಪ್ಪ ಅಂದ್ರ, ನಮಗೀಗ 3 ಒಂದ ಜೋಡಿ ಇಲ್ಲ, 3 ಒಂದ ಜೋಡಿ ಇಲ್ಲ ಅಂದ್ರೆ ನಾವು ಗುಣಿಸಬೇಕಾದ ಚಿಕ್ಕ ಸಂಖ್ಯೆ ಎಷ್ಟಪ್ಪ ಅಂದ್ರ 3. ಆ 3ರಿಂದ ನಾವ್ ಏನ್ ಮಾಡ್ಬೇಕು, ಗುಣಿಸ್ಬೇಕು. 3ರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ, ಇಲ್ಲಿ ನೋಡಿ, 3 8 24, 2 ಉಳಿತಿ, 3 0 0 2ಕ್ಕೆ 2 ಬಂತು, 3 4 12 12 ಬಂತು, ಕೈಲಾ ಬಂತು 1, 2ಕ್ಕೆ 2, 3 9 21 28 ಅಂದ್ರೆ 28,224 ಬಂತು ವಿದ್ಯಾರ್ಥಿಗಳೇ. ಈ ಅವ್ರು ಏನ್ ಹೇಳಿದಾರ, ಅದರ ವರ್ಗವನ್ನ ಕಂಡುಹಿಡಿರಿ ಮತ್ತು ಅದರ ವರ್ಗ ಮೂಲವನ್ನ. ಇದು ಬಂದಂತ ಸಂಖ್ಯೆ, ಇದು ಪೂರ್ಣವಾಗಿ ಭಾಗ ಹೋಗುವಂತ ಸಂಖ್ಯೆ. ಅದಕ್ಕೆ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಈ 28,224ರ ವರ್ಗ ಮೂಲವನ್ನು ನಾವು ಕಂಡುಹಿಡಿಯೋಣ. ಭಾಗಾಕಾರ ಕ್ರಮದಿಂದ ನಾವು ಕಂಡುಹಿಡಿದಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ಬರುತ್ತೆ. 2 1 2 4 2 1 2 1. ಇನ್ನು 2 7 14, 10 0 2 5 10, 1 2 6 12. ಇನ್ನ 2 3 6, 2 5 10, 2 2 8. ಹಾಗೆ ಇಲ್ಲಿ ಬಂತು 3 2 ಗುಂಪುಗಳು ಬಂದು, ಹಾಗೆ 4 49 ಆಲ್ರೆಡಿ ಈಗ ಮಾಡಿದ್ದೀವಿ. 63 6 7 6 42, 7 3 21, 7 9 ಬಂತು. ಈ 9ಅನ್ನ 3 3 ನಾವು ಮಾಡಿದೀವಿ, 3 ಗುಂಪು. ಅಂದ್ರೆ ಏನಾಯ್ತು, ಈ ಒಂದೊಂದು ಗುಂಪಿನಿಂದ ನಾವೇನ್ ಮಾಡ್ತೇವೆ ವಿದ್ಯಾರ್ಥಿಗಳೇ, ಒಂದೊಂದು ಸಂಖ್ಯೆಯನ್ನ ತಗೋತೇವಿ. 7 ಮತ್ತು 3 ಈ ಸಂಖ್ಯೆಯನ್ನ ತಗೊಂಡಾಗ 2 4 4 8 8 56. 56ಕ್ಕೆ ನೋಡ್ರಿ, ನಮಗ್ ಗುಣಾಕಾರ ಬರುದಿಲ್ಲ. 56 3 ಹೆಂಗ್ ಮಾಡುದು, 6 3 18, 1 ಉಳಿತಿ, 3 5 15, 1 16 ಅಂದ್ರ ಅದರ ವರ್ಗಮೂಲ.
ಈಗ ಅವ್ರು ಇಲ್ಲಿ ಹೇಳ್ತಾರಲ್ಲ, ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನ ಕಂಡಿಡ್ರಿ. ವರ್ಗಮೂಲ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 168 ಆಗುತ್ತೆ. 168. ವಿದ್ಯಾರ್ಥಿಗಳ 7ನೇ ಲೆಕ್ಕ ನೋಡಿ. ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? ನೋಡ್ರಿ, ವರ್ಗಗಳ ನಡುವೆ ಅಂದ್ರೆ ಕ್ರಮಾನುಗತ ಸಂಖ್ಯೆಗಳ ನಡುವೆ ಎಷ್ಟು ಸಂಖ್ಯೆಗಳು ಇವೆ ಅಂತಾರ. ಅದಕ್ಕೊಂದು ನಿಯಮ ಇದೆ ನೋಡಿ ವಿದ್ಯಾರ್ಥಿಗಳೇ, ಒಂದು ನಿಯಮ. ಪ್ರತಿಯೊಂದಕ್ಕೂ ಒಂದು ನಿಯಮ ಇರುತ್ತೆ. ನಿಯಮ ಏನಿದೆ? n ಮತ್ತು n+1 ಎಂಬ ಎರಡು ಕ್ರಮಾನುಗತ ಸಂಖ್ಯೆಗಳ ವರ್ಗಗಳ ನಡುವೆ 2n ಸಂಖ್ಯೆಗಳಿರ್ತವೆ. ಈ ನಿಯಮವನ್ನು ನಾವು ನೆನಪಿಟ್ಕೋಬೇಕು, ಈ ನಿಯಮವನ್ನ. ಆದ್ದರಿಂದ ವರ್ಗಗಳ ನಡುವೆ ಇರುವ ಸಂಖ್ಯೆ ಯಾವತ್ತಪ್ಪ ಅಂದ್ರೆ 2n. n ಅಂದ್ರೆ ಎಷ್ಟು? n = ಎಷ್ಟು ವಿದ್ಯಾರ್ಥಿಗಳೇ? 16. ಮತ್ತೆ n+1 = 17. 16ಕ್ಕೆ ಒಂದು ಕೂಡಿಸೋದು ಅಂದ್ರೆ 2n ಅಂದ್ರೆ 2 ಗುಣಾಕಾರ 16 = 32. 17 ಮತ್ತು 16ರ ನಡುವೆ ಇರುವಂತಹ ಸಂಖ್ಯೆಗಳು ಎಷ್ಟು? 32 ಸಂಖ್ಯೆಗಳದಾವ. 32. ಇನ್ನ ಎರಡನೇದು ನೋಡೋಣ. ಇನ್ನ 99 ಮತ್ತು 100ರ ನಡುವೆ ಇವು ಎರಡು ಕ್ರಮಾನುಗತ ಸಂಖ್ಯೆಗಳು. ಇದು ಕೂಡ ಅದೇ ನಿಯಮ. 2n = 2 ಗುಣಾಕಾರ 99, 2 ಮತ್ಲೆ 18, 2 ಮತ್ಲೆ 18 ಒಂದು 19 ಅಂದ್ರೆ 198 ಸಂಖ್ಯೆಗಳಿವೆ ವಿದ್ಯಾರ್ಥಿಗಳೇ. 198 ಸಂಖ್ಯೆಗಳದಾವ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಕೆಳಗಿನ ವಿನ್ಯಾಸಗಳನ್ನ ಪೂರ್ಣಗೊಳಿಸಿ. ಇಲ್ಲಿ ಒಂದು ನಿಯಮವನ್ನು ನೋಡಿ ವಿದ್ಯಾರ್ಥಿಗಳೇ. ಇದಕ್ಕೆ 1, 2 ಸಂಖ್ಯೆ ಗುಣಾಕಾರ 3ನೇ ಸಂಖ್ಯೆ ಬಂದಿದೆ. = ನಂತರ +1 ಮಾಡಿದ್ದಾರೆ. ಅಂದ್ರೆ ನೋಡಿ, 1 2 2, 1 2 2, ಅದು 2 ಬಂದಿದೆ. ಈ 2ಕ್ಕೆ 1 ಕೂಡಿಸಿದಾರ 3 ಆಗಿದೆ. ಹಾಗೆ 2 3 6, 6ಕ್ಕೆ 1 ಕೂಡಿಸಿದಾರ 7 ಆಗಿದೆ. 3 4 12, 12ಕ್ಕೆ 1 ಕೂಡಿಸಿದಾರ 13 ಆಗಿದೆ. ಅದ್ರ 4 5 20, 20ಕ್ಕೆ 1 ಕೂಡಿಸಿದ ಎಷ್ಟಾಗುತ್ತೆ? 21 ಆಗುತ್ತೆ. 9 10 90 ನೋಡಿ, 9 10 90, 90ಕ್ಕೆ 1 ಕೂಡಿಸಿ 91 ಆಗುತ್ತೆ. 91 ಆಗುತ್ತೆ. ಇದನ್ನ ನಾನು ನಿಮಗೆ ಹೇಳಿದ್ದೀನಿ, ನೀವು ಬರಿತೀರಿ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ. ಇಲ್ಲಪ್ಪ ಅಂದ್ರ ನಮಗೆ ಬರೀದಕ್ಕ ತ್ರಾಸ ಆಗ್ತದಪ್ಪ ಅಂದ್ರ ಇಲ್ಲಿ ನೋಡಿಬಿಡಿ. ಈ ರೀತಿಯಾಗಿ ನಾವು ಇದನ್ನ ಮಾಡಬಹುದು ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಮಾಡಬಹುದು. ಇನ್ನ ಕೊನೆಯದು ಈ ಕಂಡುಹಿಡಿಯುವ ಒಳಗ 1ನೇ ಅಭ್ಯಾಸದೊಳಗ ಕೊನೆಯದು, ಕೆಳಗಿನ ಚಿತ್ರದಲ್ಲಿ ಎಷ್ಟು ಚಿಕ್ಕ ಚೌಕಗಳಿವೆ? ಈ ಚಿಕ್ಕ ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನ ಬರೆಯಿರಿ ಅಂತಾರ. ಅವಿಭಾಜ್ಯ ಅಪವರ್ತಿಸುವಿಕೆ ವಿದ್ಯಾರ್ಥಿಗಳೇ, ಇಲ್ಲಿ ಏನಿದಾವಪ್ಪ ಅಂದ್ರ ಹಿಂಗ ಅಡ್ಡ ಈ ಸುದ್ದನ ಚೌಕದವಲ್ಲ ಇವು, ಅಂದ್ರೆ ಕಾಲಮ್ಸ್. ಇವು ಎಷ್ಟದಾವ? ಟೋಟಲ್ 9 ರೋ ಅದಾವ. ಟೋಟಲ್ ಏನದಾವ? 9 ಅದಾವ. ಇನ್ನ ಇವು ಎಷ್ಟದಾವ? ಇವು 9 ಅದಾವ. ಅಂದ್ರೆ ಒಂದರದಲ್ಲಿ ಆಚೆ ಹಚ್ಚ ಬಂದ್ರೆ ಒಂದರದಲ್ಲಿ ಆಚೆ ಹಚ್ಚ ಬಂದಿದೆ. ಅಂದ್ರೆ ಟೋಟಲ್ ಎಷ್ಟಿದೆ? 9 ಗುಣಾಕಾರ 9 ಇವೆ. 9 ಗುಣಾಕಾರ 9 ಅಂದ್ರೆ 81 ಇವೆ. 81 ಇವೆ. ಅದ ಈ ಚಿಕ್ಕ ರೋ ನೋಡ್ರಿ, 1 2 3 4 5 ಅದಾವ. 5 5 25 ಚಿಕ್ಕ ರೋಗಳಿವೆ. ಅವುಗಳ ಲೆಕ್ಕವನ್ನು ನಾವು ಈ ರೀತಿ ಮಾಡೋಣ ವಿದ್ಯಾರ್ಥಿಗಳೇ. ನೋಡಿಲಿ, ಚಿತ್ರದಲ್ಲಿ ಅಡ್ಡಲಾಗಿ ಕಾಲಮ್ಸ್ 9, ಕಡ್ಡಲಾಗಿ, ಕಡ್ಡ ಅಂದ್ರೆ ರೋ ಅಂದ್ರ ವಕ್ರವಾಗಿದಾವಲ್ಲ, ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಕಡ್ಡಲಾಗಿ ನಿಲ್ಲಿಸಾರಲ್ಲ, ಈ ರೀತಿಯಾಗಿ ಎಷ್ಟಾವ? 9 ರೋ ಇವೆ. 9ರಂತೆ ಇವು ಕೂಡ 9ರಂತೆ. ಒಟ್ಟು 81 ದೊಡ್ಡ ಚೌಕ ಬ್ಲಾಕ್ಗಳಿವೆ. 9 9 81. ಇನ್ನ ಪ್ರತಿ ದೊಡ್ಡ ಚೌಕದ ಒಳಗಡೆ 5 ಗುಣಾಕಾರ 5 25 ರೋಗಳಿವೆ. 25 ಚಿಕ್ಕ ಚೌಕಗಳಿವೆ. 25 ಚಿಕ್ಕ ಚೌಕಗಳು ಅಂದ್ರೆ ಒಟ್ಟು ಚಿಕ್ಕ ಚೌಕಗಳ ಸಂಖ್ಯೆ ಎಷ್ಟಾಯ್ತಪ್ಪ ಅಂದ್ರ 81ಕ್ಕ 25ರಲ್ಲಿ ನಾವ್ ಏನ್ ಮಾಡ್ಬೇಕು? ಗುಣಾಕಾರವನ್ನು ಮಾಡಬೇಕು. 25 1 25, 2 ಕೈಲ ಬಂತು. 25 8 200, 202 ಅಂದ್ರೆ 2025 ಬಂತು ವಿದ್ಯಾರ್ಥಿಗಳೇ. 2025ನ್ನ 25ರ ವರ್ಗವನ್ನು ನಾವು ನೋಡ್ಬೇಕು. 2025 ಇದರ ವರ್ಗ ಮೂಲವನ್ನ ಕಂಡುಹಿಡಿಬೇಕು. ಇದರ ವರ್ಗ ಮೂಲವನ್ನ ನಾವು ಏನ್ ಮಾಡ್ಬೇಕಂತ ಕಂಡುಹಿಡಿಬೇಕಂತ ಇಲ್ಲಿ ನೋಡ್ರಿ, ಅವ್ರು ಹೇಳ್ತಾರ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನ ಬರೆಯಿರಿ. ಅದರ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನ, ಈ ವರ್ಗ ಮೂಲವನ್ನ ನಾವು ಹೆಂಗ್ ಮಾಡ್ಬೇಕು? ಅವಿಭಾಜ್ಯ ಅಪವರ್ತಿಸುವಿಕೆ ನೋಡ್ರಿ. ಇಲ್ಲಿ ನಾವು ಇದನ್ನ ಲೆಕ್ಕ ಮಾಡಿಬಿಡೋಣ. ಯಾವ ರೀತಿ ಮಾಡೋಣ?
25. ಫಸ್ಟ್ 3 ಅವಿಭಾಜ್ಯ 2ರಲ್ಲಿ ಅಂತ ಹೋಗ್ತದಲ್ಲ, 3ರಲ್ಲಿ ಹತ್ತತಿ, 3 6ಲಿ 18, 3 7 21, 3 5 15, 3 2 6, 3 2 6, 3 5 15. ಇನ್ನಿದು 3 7 21, 3 5 15, 3 2 6, 3 5 15, 5 5 25, 5 1. ಅಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಇದನ್ನ ಅವಿಭಾಜ್ಯ ಅಪವರ್ತನಗಳು ಅಂದಾರ. ಅವಿಭಾಜ್ಯ ಅಪವರ್ತನಗಳು 3 3 3 3 5 5 ಇವುಗಳ ಘಾತದಲ್ಲಿ ಅಂದಾರ. 3 ಘಾತ 4 ಗುಣಾಕಾರ 5 ಘಾತ 2 2. ಇದ್ರ ಏನಾಗುತ್ತೆ? ಅವಿಭಾಜ್ಯ ಅಪವರ್ತ ಸಂಖ್ಯೆಯನ್ನ ಬರೆಯಿರಿ. ಇದರ ಅವಿಭಾಜ್ಯ ಅಪವರ್ತ ಸಂಖ್ಯೆ ಎಷ್ಟಾಗುತ್ತೆ? 3 ಘಾತ 4 ಗುಣಾಕಾರ 5 ಘಾತ 2 ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೆ ವಿಡಿಯೋನ ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಇದು ನಿಮ್ಗೆ ಇಷ್ಟವಾಗಿದ್ರೆ, ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ. ಥ್ಯಾಂಕ್ ಯು.